ಚಾಮರಾಜನಗರದಲ್ಲಿ ಬೇಟೆಗಾರರ ಎನ್ಕೌಂಟರ್ ಅನ್ನು ವಿರೋಧಿಸಿ ಹಿಂಸಾಚಾರ ನಡೆದಿದೆ. ಹನೂರಿನಲ್ಲಿ ನಡೆದಂತಹ ಹಿಂಸೆಯ ಹಿಂದೆ ಎಲ್ಟಿಟಿ ವೀರಪ್ಪನ್ ಬೆಂಬಲಿಗರಿರೋ ಶಂಕೆ ಇದೆ. ಹನೂರು ಭಾಗದಲ್ಲಿ ಟೈಗರ್ ಆಫ್ ಜಸ್ಟಿಸ್ ಎಂಬ ಸಂಘಟನೆ ಸಕ್ರಿಯವಾಗಿದೆ ಅಂತ ಅನುಮಾನಿಸಲಾಗ್ತಾ ಇದೆ. ವನ್ಯಜೀವಿ ಕಳ್ಳ ಬೇಟೆಗಾರರ ಎನ್ಕೌಂಟರ್ ನಂತರ ಅರಣ್ಯ ಶಿಬಿರಕ್ಕೆ ದಾಳಿ ಮಾಡಲಾಗಿದೆ. 8ಕ್ಕೂ ಅಧಿಕ ಕಳ್ಳಬೇಟೆ ಶಿಬಿರಗಳ ಮೇಲೆ ದಾಳಿ ಮಾಡಿದಂತಹ ಕಿಡಿಗೇಡಿಗಳು. ಈ ಕಿಡಿಗೇಡಿಗಳ ದಾಳಿಯ ಹಿಂದೆ ಟೈಗರ್ ಆಫ್ ಜಸ್ಟಿಸ್ ಸಂಘಟನೆಯ ಕೈವಾಡ ಇದೆ ಅಂತ ಶಂಕಿಸಲಾಗಿದೆ. ಹನೂರು ಭಾಗದಲ್ಲಿ ಟೈಗರ್ ಆಫ್ ಜಸ್ಟಿಸ್ ಹೆಸರಿನಲ್ಲಿ ಸಂಘಟನೆ ಸಕ್ರಿಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಎಲ್ಟಿಟಿ ಮುಖ್ಯಸ್ಥ ಪ್ರಭಾಕರನ್ ಮತ್ತು ವೀರಪ್ಪನ್ ಅಭಿಮಾನಿಗಳ ಸಂಘಟನೆ ಇದು. ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಜನರನ್ನ ಹಿಂಸೆಗೆ ಪ್ರಚೋದಿಸುವಂತಹ ಸಂಘಟನೆ ಸಕ್ರಿಯವಾಗಿದೆ ಅನ್ನುವಂತಹ ಅನುಮಾನ ಬರ್ತಾ ಇದೆ. ಹನೂರಿನಲ್ಲಿ ನಡೆದಂತಹ ಹಿಂಸೆಯ ಹಿಂದೆ ಯಾರ ಕೈವಾಡ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದು ಎಲ್ಟಿಟಿ ಹಾಗೂ ವೀರಪ್ಪನ್ ಬೆಂಬಲಿಗರು ಅಂತ. ಗ್ರೂಪಲ್ಲಿ ಎಲ್ಟಿಟಿ ಪ್ರಭಾಕರನ್ ಮತ್ತು ದಿಲೀಪನ್ ವಿಚಾರಧಾರೆಗಳನ್ನ ಹಿಂದಿನ ಯುವ ಪೀಳಿಗೆಗೆ ಒಂದು ಪ್ರಚೋದನೆ ಮಾಡೋ ರೀತಿಯಲ್ಲಿ ಚರ್ಚೆಗಳಾಗ್ತಿದೆ ಸರ್. ಈಗ ಮೊನ್ನೆ ಏನು 15ನೇ ತಾರೀಕು ಆಯಿತು ಘಟನೆ, ಹೊಳೆಮೂರುಗಟ್ಟಿ ಮತ್ತು ಕರಡಿಕಲ್ ಗುಡ್ಡ ಘಟನೆ ಹಿನ್ನೆಲೆಯಲ್ಲಿ ನಾವು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತ ನಮ್ಮಲ್ಲಿದೆ. ಈ ಘಟನೆ ಪರವಾಗಿ ವಿರೋಧವಾಗಿ ಬೇರೆ ಬೇರೆ ವಿಚಾರ ಏನೇನೆಲ್ಲ ನಡೀತಾ ಇದೆ ಇದೆಲ್ಲ ನಾವು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಲಲ್ಲಿ ನಾವು ಪ್ರತಿನಿತ್ಯ ಅದು ಮಾಹಿತಿಯನ್ನು ತಗೊಳ್ತಾ ಇದ್ದೀವಿ. ಅವರು ಕೆಲವರು ಏನೇನೋ ಕೆಲವರು ಪ್ರಚೋದನಕಾರಿಯಾಗಿ ಹೇಳೋದು, ಕೆಲವರು ಪರವಾಗಿ ಮಾತಾಡೋದು, ವಿರೋಧವಾಗಿ ಮಾತಾಡೋದು, ಆಮೇಲೆ ಸುಳ್ಳು ಸುದ್ದಿಗಳನ್ನು ಹರಿಬಿಟ್ಟಿರೋದು, ಅದು ಏನೇ ಬಂದ್ರೂ ಎಲ್ಲ ನಾವು ಅದನ್ನು ಪರಿಶೀಲಿಸಿ ಅದರಲ್ಲಿ ಏನಾದರೂ ಕಾನೂನು ಕ್ರಮ ಕೈಗೊಳ್ಬೇಕಾ ಮತ್ತು ಇದು ಫರ್ದರ್ ಇದ್ರ ಬಗ್ಗೆ ಏನಾದರೂ ಎನ್ಕ್ವೈರಿ ಮಾಡಬೇಕಾ ಅಂತೇಳಿ ನಾವು ಪರಿಶೀಲನೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಎಲ್ಲ ಏನು ಬಂದಿದೆ ನೀವೇನು ಹೇಳಿದ್ರಲ್ಲ ಟೈಗರ್ ಆಫ್ ಇದು ಜಸ್ಟಿಸ್ ಅಂತ ಏನು ಬಂದಿದೆ ಅದ್ರ ಬಗ್ಗೆ ನಮ್ಮ ಗಮನಕ್ಕಿದೆ. ಅದ್ರ ಬಗ್ಗೆನೂ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದನ್ನು ಪರಿಶೀಲನೆ ಮಾಡಿ ನಂತರ ಕ್ರಮ ಕೈಗೊಳ್ತೀವಿ. ಮತ್ತು ಇನ್ನೊಂದು ಸರ್, ಮೈ ವಿಲೇಜ್ ಮೈ ಅಂತ ಇನ್ನೊಂದು ಹೊಸ ಈಗ ಈ ಘಟನೆಗಳಾದಮೇಲೆ ಒಂದು ಗ್ರೂಪ್ ಮಾಡಿ ಕರ್ನಾಟಕ ಸರ್ಕಾರ ತಮಿಳರು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಮಗೆ ಯಾವುದೇ ರೀತಿ ಮೂಲಭೂತ ಸೌಲಭ್ಯ ಕೊಡ್ದೇನೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಆಡಿಯೋ ರೆಕಾರ್ಡೋ ಮೆಸೇಜ್ಗಳೆಲ್ಲ ಹಾಕೋತಿದ್ದಾರೆ ಅನ್ನೋ ಮಾಹಿತಿ ಸರ್. ಇಲ್ಲ, ಅದು ನಿಜನೂ ಇರ್ಬೋದು, ಸುಳ್ಳು ಇರ್ಬೋದು, ಬಟ್ ಬೇಕು ಅಂತ ಅಲ್ಲೇ ಕೆಲವರು ಅಂದರೆ ಹಳ್ಳಿಗಳಲ್ಲಿ ಅವ್ರಿಗೆ ವಿರುದ್ಧ ಇರೋದು. ಹನೂರಿನಲ್ಲಿ ನಿಷೇಧಿತ ಎಲ್ಟಿಟಿ ಮತ್ತು ವೀರಪ್ಪನ್ ಪ್ರೇರಿತ ಗ್ಯಾಂಗ್, ಈ ಗ್ಯಾಂಗ್ನ ವಿರುದ್ಧ ಕ್ರಮಕ್ಕೆ ಈಗ ಸ್ಥಳೀಯರು ಒತ್ತಾಯವನ್ನು ಮಾಡಿದ್ದಾರೆ. ಟೈಗರ್ ಆಫ್ ಜಸ್ಟಿಸ್ ಸಂಘಟನೆಯ ವಿರುದ್ಧ ಕ್ರಮಕ್ಕೆ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ಟೈಗರ್ ಆಫ್ ಜಸ್ಟಿಸ್ ಸಂಘಟನೆ ಸಕ್ರಿಯವನ್ನ ಪೊಲೀಸರು ಒಪ್ಕೊಂಡಿದ್ದಾರೆ. ಶೂಟೌಟ್ ನಂತರ ಗಂಗನದೊಡ್ಡಿ ಗೋವಿಂದ ಪ್ರಚೋದನೆಯ ವಿಡಿಯೋ, ಮರಿ ವೀರಪ್ಪನ್ ಎಂಬ ಕುಖ್ಯಾತಿ ಗಳಿಸಿರುವಂತಹ ಗಂಗನದೊಡ್ಡಿ ಗೋವಿಂದ ಶೂಟೌಟ್ ಪ್ರಕರಣ ವಿರೋಧಿಸಿ ಜನರನ್ನ ಈ ಗೋವಿಂದ ಪ್ರಚೋದಿಸಿದ್ದ ಅನ್ನುವಂತಹ ವಿಚಾರ ಸ್ವತಃ ಪೊಲೀಸರೇ ಒಪ್ಕೊಂಡಿದ್ದಾರೆ. ಟೈಗರ್ ಆಫ್ ಜಸ್ಟಿಸ್ ಸಂಘಟನೆ ಸಕ್ರಿಯವಾಗಿದೆ ಅಂತ. ಹನೂರಿನಲ್ಲಿ ನಿಷೇಧಿತ ಎಲ್ಟಿಟಿ ಮತ್ತು ವೀರಪ್ಪನ್ ಪ್ರೇರಿತ ಗ್ಯಾಂಗ್ ಸಕ್ರಿಯವಾಗಿದೆ. ಈ ಗ್ಯಾಂಗ್ನ ವಿರುದ್ಧ ಕ್ರಮ ಆಗಬೇಕು ಅನ್ನೋದು ಸದ್ಯ ಸ್ಥಳೀಯರ ಒತ್ತಾಯ. ಈ ಗ್ಯಾಂಗ್ನ ಹೆಸರು ಟೈಗರ್ ಆಫ್ ಜಸ್ಟಿಸ್ ಸಂಘಟನೆ. ಟೈಗರ್ ಆಫ್ ಜಸ್ಟಿಸ್ ಸಂಘಟನೆ ಸಕ್ರಿಯವಾಗಿದೆ ಅಂತ ಪೊಲೀಸರೇ ಒಪ್ಕೊಂಡಿದ್ದಾರೆ. ಶೂಟೌಟ್ನ ನಂತರ ಗಂಗನದೊಡ್ಡಿ ಗೋವಿಂದ ಪ್ರಚೋದನೆ ನೀಡಿದಂತಹ ವಿಡಿಯೋ ಕೂಡ ವೈರಲ್ ಆಗಿದೆ. ಮರಿ ವೀರಪ್ಪನ್ ಎಂಬ ಕುಖ್ಯಾತಿ ಗಳಿಸಿರುವಂತಹ ಗಂಗನದೊಡ್ಡಿ ಗೋವಿಂದ ಶೂಟೌಟ್ ಪ್ರಕರಣವನ್ನ ವಿರೋಧಿಸಿ ಜನರನ್ನ ಪ್ರಚೋದಿಸಿದ್ದ ಈ ಗೋವಿಂದ. ಈ ಕುರಿತಾಗಿ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಟೈಗರ್ ಆಫ್ ಜಸ್ಟಿಸ್ ಸಂಘಟನೆ ಸಕ್ರಿಯವಾಗಿದೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಈತನೇ ಮರಿ ವೀರಪ್ಪನ್ ಎಂಬ ಕುಖ್ಯಾತಿ ಗಳಿಸಿರೋ ಗಂಗನ ದೊಡ್ಡಿ ಗೋವಿಂದ. ಈತ ಶೂಟೌಟ್ನ ನಂತರ ಅಲ್ಲಿದ್ದಂತಹ ಜನರನ್ನ ಪ್ರಚೋದಿಸ್ತಾ ಇದ್ನಂತೆ.
ಆ ಕುರಿತಾಗಿ ಪೊಲೀಸರು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.